ನಮಸ್ಕಾರ ವೀಕ್ಷಕರೇ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು, ವಿಪಕ್ಷಗಳು ಕಾನ್ಸಂಟ್ರೇಟ್ ಮಾಡ್ತಾ ಇರೋ ವಿಚಾರಗಳು, ಅನಿರೀಕ್ಷಿತವಾಗಿ ಹುಟ್ಟಿಕೊಳ್ತಾ ಇರೋ ಆಂದೋಲನ ಹಾಗೂ ಪಕ್ಷಗಳಿಂದ ದೊಡ್ಡ ಹಿಂಟ್ ಒಂದು ಸಿಗ್ತಾ ಇದೆ. ಅದು 2029 ಎಲೆಕ್ಷನ್ ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾಗಳಿಗೆ ಅವಲಂಬಿತವಾಗಿದೆ ಅನ್ನೋದು. ಹಾಗಿದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದು ಗ್ಯಾರಂಟಿ ಅಲ್ವಾ? ಯಾಕಂದ್ರೆ 2014ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗಿತ್ತು. ಅದು ಬಿಜೆಪಿಯ ಕೈ ಹಿಡಿದಿತ್ತು. ಈ ಲೆಕ್ಕದಲ್ಲಿ ಮತ್ತೆ ಮೋದಿ ಅನ್ನೋ ನಿರೀಕ್ಷೆ ಇರೋದು ಸಹಜ. ಆದ್ರೆ 2029 ಚುನಾವಣೆ ಅಂದುಕೊಂಡಷ್ಟು ಸುಲಭ ಇರೋದಿಲ್ಲ. ಬಿಜೆಪಿ ಆಂತರಿಕ ಸರ್ಜರಿ ನಡೆದ ಬೆನ್ನಲ್ಲೇ ಏನೆಲ್ಲ ಚಾಲೆಂಜ್ಗಳು ಇರಲಿವೆ, ಅದು ಯಾರಿಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ, ಯಾರಿಗೆ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ, ಮತ್ತೊಮ್ಮೆ ಅಧಿಕಾರ ಮುಂದುವರಿಸೋದಕ್ಕೆ ಮೋದಿ ಟೀಮ್ ಬಳಿ ಇರೋ ಅಸ್ತ್ರಗಳೇನು, ಮೋದಿಯನ್ನ ಕೆಳಗಿಳಿಸೋದಕ್ಕೆ ವಿಪಕ್ಷಗಳ ತಂತ್ರ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚದಲ್ಲಿ ಪ್ರತಿದಿನ ಬದಲಾವಣೆಗಳಾಗ್ತಾ ಇರುತ್ತೆ. ಜನ ಜೀವನದಲ್ಲಿ, ಕೆಲಸಗಳಲ್ಲಿ, ಹವ್ಯಾಸಗಳಲ್ಲಿ, ಹಾಗೆ ರಾಜಕೀಯದಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ. ಹೇಗೆ 60 ವರ್ಷಗಳ ಕಾಲ ಜನರು ಒಂದೇ ಪಕ್ಷವನ್ನ ನೆಚ್ಚಿಕೊಂಡು ನಂತರದಲ್ಲಿ ಬದಲಾದ್ರೋ, ಅದೇ ರೀತಿ ಸತತ 3 ಬಾರಿ ಬಿಜೆಪಿಗೆ ಅಧಿಕಾರ ಕೊಟ್ಟವರು ಪರ್ಮನೆಂಟ್ ಆಗಿ ಬಿಜೆಪಿ ಜೊತೆಗೆ ಇರ್ತಾರೆ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ. ಜನರು ಗಟ್ಟಿಯಾಗಿ ಬೆನ್ನಿಗೆ ನಿಲ್ಲಬೇಕು ಅಂದ್ರೆ ಅದು ನಂಬಿಕೆ, ವಿಶ್ವಾಸ, ಜನರು ಅಂದುಕೊಂಡಿದ್ದನ್ನ ಆದಷ್ಟು ಇಂಥವರು ಮಾಡಿ ತೋರಿಸ್ತಾ ಇದ್ದಾರೆ ಅನ್ನೋ ಅನುಭವ. ಇಷ್ಟೆಲ್ಲ ಆದ ಬಳಿಕವೂ ಗೆಲುವು ಸಿಕ್ಕೇ ಬಿಡುತ್ತೆ ಅಂತೇನಿಲ್ಲ. ಯಾಕಂದ್ರೆ ಪ್ರತಿದಿನ ಎಲ್ಲಾ ನಾಯಕರು ತಮ್ಮ ತಮ್ಮ ಗೆಲುವಿಗಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಜನರ ಗಮನವನ್ನ ಯಾರು ಸೆಳಿತಾರೋ ಅವರೇ ಕಿಂಗ್ ಆಗ್ತಾರೆ. ಮೇಲು ಕೀಳು, ಜಾತಿ, ಅಪ್ಪನ ಹೆಸರು, ಕುಟುಂಬದ ಹಿನ್ನೆಲೆ, ಹೀಗೆ ಒಂದೊಂದೇ ಮಾನದಂಡಗಳನ್ನ ನೋಡಿಕೊಂಡು ಬಂದ ಜನರು ಈಗ ನಮ್ಮ ಲೈಫ್ ಚೆನ್ನಾಗಿರೋದಕ್ಕೆ ಯಾರನ್ನ ಆಯ್ಕೆ ಮಾಡೋದು ಬೆಟರ್ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಕಳೆದ ಕೆಲ ದಶಕಗಳಿಂದ ಜನರ ಜೀವನದ ಭಾಗವಾಗಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇರೋದೇ ಸ್ಮಾರ್ಟ್ ಫೋನ್ ಹಾಗೂ ಸೋಷಿಯಲ್ ಮೀಡಿಯಾಗಳು. ಅದರಿಂದ 2029ಕ್ಕೆ ಇದೇ ವೇದಿಕೆ ದೊಡ್ಡ ಪಾತ್ರವನ್ನ ವಹಿಸಲಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಒಬ್ಬರಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಿರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋ ವಿಚಾರಗಳನ್ನ ಜನರ ಮುಂದೆ ತರ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಆಡಳಿತ ಪಕ್ಷಕ್ಕಿಂತ ವಿಪಕ್ಷದಲ್ಲಿ ಇದ್ದವರಿಗೆ ಅವಕಾಶಗಳು ಜಾಸ್ತಿ. ಹೇಗೆ ಅಂತ ಉದಾಹರಣೆ ಜೊತೆಗೆ ನೋಡ್ತಾ ಹೋಗೋದಾದ್ರೆ, ಕೇಂದ್ರ ನಾಯಕರು ಕಳೆದ 6 ತಿಂಗಳಲ್ಲಿ ಇಂತಿಷ್ಟು ಕಾಲೇಜ್ಗಳನ್ನ ಕಟ್ಟಿ ಮುಗಿಸಿದ್ದೀವಿ ಅನ್ನೋ ವಿಚಾರವನ್ನ ಹೇಳಬಹುದು, ಅಥವಾ ಅದನ್ನ ಪೋಸ್ಟರ್ ಮಾಡಿ ಶೇರ್ ಮಾಡಬಹುದು. ಅದು ಜನರನ್ನ ತಲುಪಲೂಬಹುದು. ಆದ್ರೆ ಇದೇ ಹೊತ್ತಲ್ಲಿ ಒಂದು ಕಟ್ಟಡ ಕಟ್ಟಿದ ಕೆಲವೇ ದಿನಗಳಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋ ಸುದ್ದಿಯೂ ಬರ್ಬೋದು. ಇವೆರಡರಲ್ಲಿ ಜನರನ್ನ ಆಕರ್ಷಿಸೋ ವಿಚಾರ ಯಾವುದು, ಹೆಚ್ಚು ಚರ್ಚೆ ಆಗೋ ವಿಚಾರ ಯಾವುದು ಅಂದ್ರೆ ಅದು ಕಟ್ಟಡ ಡ್ಯಾಮೇಜ್ ಆಗಿದೆ ಅನ್ನೋ ವಿಚಾರ. ಅಂದ್ರೆ ಪಾಸಿಟಿವ್ ವಿಚಾರಗಳು 100 ಇದ್ರೂ ಒಂದೇ ಒಂದು ನೆಗೆಟಿವ್ ವಿಚಾರ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ನೀಟ್ ಪೇಪರ್ ಲೀಕ್ ವಿಚಾರ. ಪೇಪರ್ ಲೀಕ್ ಆಗಿದ್ದು ಸುಳ್ಳ ಅಂತ ಕೇಳಿದ್ರೆ ಖಂಡಿತ ಸುಳ್ಳಲ್ಲ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸುಳ್ಳ ಅಂತ ಕೇಳಿದ್ರೆ ಅದು ಕೂಡ ಸುಳ್ಳಲ್ಲ. ಅಂದಮೇಲೆ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರೆ ಅದು ಕೂಡ ತಪ್ಪಿಲ್ಲ. ಆದ್ರೆ ಇದನ್ನ ಬಳಸಿಕೊಂಡಿದ್ದು ಯಾರು, ಹೇಗೆ ರಾಜಕೀಯ ಮಾಡಿದ್ರು ಅನ್ನೋದೇ ಇಲ್ಲಿ ಪ್ರಮುಖ ವಿಷಯ. ಸತತ 1 ತಿಂಗಳ ಕಾಲ ಕೇವಲ ಹೋರಾಟದ ವಿಚಾರಗಳು ಮಾತ್ರ ಹೈಲೈಟ್ ಆಗ್ತಾ ಇದ್ದಿದ್ರಿಂದ ಸಣ್ಣ ಪ್ರಮಾಣದಲ್ಲಿ ಜನರೂ ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಬರ್ತಾರೆ. ಬಿಜೆಪಿ ವಿರುದ್ಧ ಅಸಮಾಧಾನಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಜುಲೈ 20ರ ಗಲಭೆ ನಡೆದು ನಂತರ ಅಲ್ಲಿ ಭಾಗಿಯಾಗಿದ್ಯಾರು, ಅವರೆಲ್ಲ ನಿಜವಾಗಿಯೂ ವಿದ್ಯಾರ್ಥಿಗಳ ಅಥವಾ ಗುಂಡಾಗಳ? ವಿದ್ಯಾರ್ಥಿಗಳ ಹೋರಾಟದಲ್ಲಿ ಆಂಟಿ ಇಂಡಿಯನ್ ಹಾಗೂ ಆಂಟಿ ಹಿಂದೂ ಸ್ಲೋಗನ್ ಬಂದಿದ್ಯಾಕೆ? ನಗರ ನಕ್ಸಲರು ಕಂಡಿದ್ಯಾಕೆ? ಹೀಗೆ ಜನರ ಗಮನಕ್ಕೆ ಒಂದಾದ ನಂತರ ಒಂದು ವಿಚಾರಗಳು ಗೊತ್ತಾದ ಬಳಿಕವೇ ಈ ಅಸಮಾಧಾನ ತಗ್ಗಿ ವಿಪಕ್ಷಗಳನ್ನ ಜನರು ಮತ್ತೆ ದೂರೋ ಹಾಗಾಯ್ತು. ಈ ಸುದೀರ್ಘ ಪ್ರೊಸೆಸ್ಗೆ ಹತ್ತತ್ರ 2 ತಿಂಗಳು ಬೇಕಾಗಿದೆ. ಆದ್ರೆ ಚುನಾವಣೆಗೆ ತೀರಾ ಹತ್ತಿರ ಇರುವಾಗ ಇಂಥ ಯಾವ್ದಾದ್ರೂ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗಿ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಹೈಲೈಟ್ ಆಗಿ ಜನರ ಅಭಿಪ್ರಾಯಗಳು ಸಂಪೂರ್ಣ ಬದಲಾಯಿತು ಅಂದ್ರೆ ಆಗ ಸಿಚುವೇಶನ್ ಬೇರೆ ರೀತಿ ಬದಲಾಗುತ್ತೆ. ಅದನ್ನ ಕೌಂಟರ್ ಮಾಡುವಲ್ಲಿ ಕೇಂದ್ರ ಯಶಸ್ವಿ ಆಯ್ತು ಅಂದ್ರೆ ಅದು ಬೇರೆ ಪ್ರಶ್ನೆ. ಆದ್ರೆ ಅಷ್ಟೊಂದು ಟೈಮ್ ಇಲ್ಲ. ಆಲ್ರೆಡಿ ನೆಗೆಟಿವ್ ಪ್ರತಿಯೊಬ್ಬರ ಕೈಗೆ ತಲುಪಿದೆ ಅಂದ್ರೆ ಅದು ವಿಪಕ್ಷಗಳಿಗೆ ಪಾಸಿಟಿವ್ ಆಗುತ್ತೆ. ಅದರಿಂದ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ಸುಲಭದ ಮಾತಲ್ಲ. ಇನ್ನೊಂದು ದೊಡ್ಡ ಸವಾಲ್ ಅಂದ್ರೆ ಅದು AI ಜನರೇಟೆಡ್ ವಿಡಿಯೋಗಳು. ಇದು ಅತ್ಯಂತ ದೊಡ್ಡ ಸವಾಲ್. ಇವತ್ತು AI ಯಾವ ಲೆವೆಲ್ಗೆ ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ 80% ಆತನೇ ಅಂತ ನಂಬಿಸೋ ರೀತಿಯಲ್ಲಿ ವಿಡಿಯೋ ರಚಿಸಬಹುದು. ಟೆಕ್ನಾಲಜಿ ತಿಳಿದುಕೊಂಡಿರುವವರಿಗೂ ಅಸಲಿ ಯಾವುದು ನಕಲಿ ಯಾವುದು ಅಂತ ಪತ್ತೆ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಂಥದ್ರಲ್ಲಿ ಇದನ್ನ ಪತ್ತೆ ಮಾಡುವಷ್ಟು ತಿಳುವಳಿಕೆ ಇಲ್ಲದವರ ಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು.
ಅಲ್ಲದೆ ಈಗ ಕೆಲ ವಿಡಿಯೋಗಳನ್ನ ಸ್ವಲ್ಪ ನೋಡಿದ್ರೆ ತಿಳಿಯೋ ಮಟ್ಟಕ್ಕಾದ್ರೂ ಇದೆ. ಆದ್ರೆ ಇನ್ನೆರಡು ವರ್ಷದಲ್ಲಿ ಎಐ ಇನ್ನೂ ಡೆವಲಪ್ ಆಗಿ ಗುರುತು ಹಿಡಿಯಲು ಅಸಾಧ್ಯ ಎನ್ನಿಸಿಕೊಳ್ಳೋ ಮಟ್ಟಕ್ಕೆ ಹೋಗಬಹುದು. ಆಗ ಇದು ಎಲ್ಲಾ ಪಕ್ಷದವರಿಗೂ ಸವಾಲಾಗುತ್ತೆ. ಯಾವ ಪಕ್ಷದ ಯಾವ ನಾಯಕರನ್ನ ಬೇಕಾದ್ರೂ ಮಿಸ್ಯೂಸ್ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಇದು ಕೂಡ ದೊಡ್ಡ ಸವಾಲಾಗಿದೆ. ಇನ್ನು ಬಿಜೆಪಿಗೆ ನೆಗೆಟಿವ್ ಆಗೋ ಇನ್ನೊಂದು ಅಂಶ ಅಂದ್ರೆ ಅದು ಸರ್ಕಾರದ ವಿರುದ್ಧದ ಕಂಟೆಂಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಶೇರ್ ಆಗುವಂತೆ ಮಾಡೋ ಆಲ್ಗರಿಥಮ್. ಇದರ ಹಿಂದೆ ಸಾಮಾಜಿಕ ಜಾಲತಾಣಗಳ ಕೈವಾಡ ಇದೆ ಅನ್ನೋದು ಕೂಡ ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ. ದೆಹಲಿ ಗಲಭೆ ನಂತರ ಒಂದಾದ ನಂತರ ಒಂದರಂತೆ ಬಂದ ಕುತಂತ್ರಗಳ ಪಟ್ಟಿಯಲ್ಲಿ ಮೆಟಾ ಹಾಗೂ ಫೇಸ್ಬುಕ್ ಮೇಲೂ ಆರೋಪಗಳು ಬಂದವು. ಒಂದು ದೇಶದಲ್ಲಿ ಸರ್ಕಾರ ಬದಲಾಯಿಸೋದಕ್ಕೆ ಸಾಕಷ್ಟು ದೇಶಗಳು ಹಾಗೂ ದೇಶದ ಒಳಗಿನ ದ್ರೋಹಿಗಳು ಕೈ ಜೋಡಿಸೋದ್ರಿಂದ ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಕಂಟೆಂಟ್ ಹರಡಿಸೋದು ಕಷ್ಟದ ಮಾತಲ್ಲ. ಆದ್ರೆ ಅದನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋದಕ್ಕೆ ಈಗಲಿಂದಲೇ ತಯಾರಿ ನಡೆಸಬೇಕು. ಇಲ್ಲ ಅಂದ್ರೆ ಮೋದಿ ಡ್ಯಾನ್ಸ್ ಮಾಡಿದ ಎಐ ವಿಡಿಯೋವನ್ನ ನಂಬಿಕೊಂಡು ಬಾಯಿಗೆ ಬಂದಂತೆ ಮಾತಾಡೋ ಜನರಿರೋ ದೇಶದಲ್ಲಿ ಜನರ ದಿಕ್ಕು ತಪ್ಪಿಸೋದು ಕಷ್ಟದ ವಿಷಯ ಅಲ್ವೇ ಅಲ್ಲ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸಬಹುದು ಎನ್ನುವಂತಿದೆ. ಹಾಗಿದ್ರೆ ಎಲ್ಲವೂ ಆಡಳಿತ ಪಕ್ಷಕ್ಕೆ ನೆಗೆಟಿವ್ ಆಗಲಿದೆಯಾ, ಪಾಸಿಟಿವ್ ಏನೂ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆ. ಅದು ನಕಾರಾತ್ಮಕ ತಂತ್ರಗಳಿಗೆ ಕಡಿವಾಣ ಹಾಕೋದು. ಪ್ರಚಾರ ಮಾಡೋದಕ್ಕೆ, ತಮ್ಮ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ಎಲ್ರಿಗೂ ಹಕ್ಕಿದೆ. ಆದ್ರೆ ಅದಕ್ಕಾಗಿ ಫೇಕ್ ನ್ಯೂಸ್, ಜನರ ದಿಕ್ಕು ತಪ್ಪಿಸೋ ಕುತಂತ್ರಗಳನ್ನ ಯಾರು ಮಾಡಬಾರದು. ಆಲ್ರೆಡಿ ಇದನ್ನ ತಡೆಯೋದಕ್ಕೆ QRTಗೆ ಸರ್ಕಾರ ಮುಂದಾಗಿದೆ ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ವಿ. QRT ಅಂದ್ರೆ ಏನು ಅನ್ನೋದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಡೀಟೇಲ್ಸ್ ಇದೆ, ನೋಡದವರು ನೋಡಿ ತಿಳಿದುಕೊಳ್ಳಬಹುದು. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿರೋ ಫೇಕ್ ಅಕೌಂಟ್ಗಳಿಗೆ ಕಡಿವಾಣ ಹಾಕೋದು ಕೂಡ ಪ್ರಮುಖವಾಗುತ್ತೆ. ಇವತ್ತು ಹಿಂದೂ ಧರ್ಮ ಹಾಗೂ ದೇಶದ ವಿರುದ್ಧ ಒಂದು ಪೋಸ್ಟ್ ಹರಿದಾಡ್ತಾ ಇದೆ ಅಂದ್ರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಸಾಕಷ್ಟು ಹಿಂದೂಗಳೇ ಅದಕ್ಕೆ ಬೆಂಬಲ ಕೊಟ್ಟಿರ್ತಾರೆ. ಆದ್ರೆ ವಾಸ್ತವದಲ್ಲಿ ಅದರಲ್ಲಿ ಬಹುತೇಕ ಫೇಕ್ ಅಕೌಂಟ್ಗಳಿರುತ್ತೆ. ಆದ್ರೆ ಆ ಅಕೌಂಟ್ಗಳಿಗೆ ಹಿಂದೂಗಳ ಪ್ರಮುಖ ಸರ್ನೇಮ್ಗಳನ್ನ ಬಳಸಿ ರೆಡಿ ಮಾಡಿರ್ತಾರೆ. ಮೇಲ್ನೋಟಕ್ಕೆ ತುಂಬಾ ಜನ ಹಿಂದೂಗಳೇ ಹೀಗೆ ಹೇಳ್ತಾ ಇದ್ದಾರಲ್ವಾ ಅಂತ ಭಾರತೀಯರಿಗೆ ಕನ್ಫ್ಯೂಸ್ ಆಗೋ ರೀತಿ ಅದನ್ನೇ ನಂಬಲಿ ಅನ್ನೋ ರೀತಿ ರೆಡಿ ಮಾಡಿರ್ತಾರೆ ಅನ್ನೋ ಆರೋಪಗಳಿವೆ. ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಇನ್ನು ಇದೆಲ್ಲದರ ಅಂದಾಜಿಟ್ಕೊಂಡೆ ಕೇಂದ್ರ ಸರ್ಕಾರ FCRI ತರೋದಕ್ಕೆ ಹೊರಟಿದೆಯಾ ಅನ್ನೋ ಊಹೆ ಕೂಡ ಇದೆ. ಯಾಕಂದ್ರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಗ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹಣ ಹಾಗೂ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಸಾಧ್ಯ. ಒಂದು ವೇಳೆ ಇದೆಲ್ಲದರ ಹಿಂದೆ ವಿದೇಶಿ ಫಂಡಿಂಗ್ ಗಳ ಪಾತ್ರ ದೊಡ್ಡದಿರುತ್ತೆ ಅನ್ನೋದಾದ್ರೆ ಈ ಬಿಲ್ ಪಾಸ್ ಆದ ಬಳಿಕ ಅಸಲಿ ವಿಚಾರ ಗೊತ್ತಾಗೋದಕ್ಕೆ ಹೆಚ್ಚಿನ ಸಮಯ ಬೇಕಾಗುವುದಿಲ್ಲ. ಇನ್ನೊಂದು ದಿಕ್ಕಲ್ಲಿ ಈ ಬಿಲ್ಗೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾ ಇರೋದು ಕೂಡ ಭಾರತೀಯರಲ್ಲಿ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಆದ್ರಿಂದ ಈ ಬಿಲ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದರ ಜೊತೆಗೆ ಎಲ್ಲಾ ಪಕ್ಷಗಳಿಗೂ ಇರೋ ಇನ್ನೊಂದು ದೊಡ್ಡ ಸವಾಲಂದ್ರೆ ಅದು ಹೇಳಿದ್ದನ್ನ ಪ್ರೂವ್ ಮಾಡೋದು. ಇದು ಈಗಿನ ಜನರೇಷನ್ ಆಲೋಚಿಸುವ ರೀತಿ. ರಾಹುಲ್ ಗಾಂಧಿ ಒಂದು ಆರೋಪ ಮಾಡ್ತಾರೆ ಅಂದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸೋ ಜವಾಬ್ದಾರಿ ಅವರ ಮೇಲೂ ಇರುತ್ತೆ. ಅವರು ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸೋ ಜವಾಬ್ದಾರಿ ಕೇಂದ್ರದ ಮೇಲೂ ಇರುತ್ತೆ. ಈ ಕ್ಲಾರಿಟಿಯನ್ನೇ ಜನರು ಎದುರು ನೋಡ್ತಾ ಇರೋದು. ಸೋಷಿಯಲ್ ಮೀಡಿಯಾ ದೊಡ್ಡ ವೇದಿಕೆ ಆಗೋದಕ್ಕೆ ಕಾರಣವೇ ಅದನ್ನ ವ್ಯಾಪಕವಾಗಿ ಬಳಸೋ ಯುವ ಸಮೂಹ ದೊಡ್ಡ ಮಟ್ಟದಲ್ಲಿ ಇರೋದು. ಅದೇ ಯುವ ಸಮೂಹ ವಿದ್ಯಾರ್ಥಿಗಳ ಹೋರಾಟ ಅಂದಾಗ CJPಗೆ ಬೆಂಬಲ ಕೊಟ್ಟಿದ್ದು, ಹಾಗೆ ಅಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇವೆ ಅಂತ ಗೊತ್ತಾದ ತಕ್ಷಣ ಹಿಂದಕ್ಕೆ ಬಂದಿದ್ದು. ಅದರಿಂದ 2029 ಮತದಾರರಲ್ಲೂ ನಾಯಕರಲ್ಲೂ ಕ್ಲಾರಿಟಿ ಇರೋದು ಮುಖ್ಯ ಎನಿಸೋ ಹಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.